ಕಳೆದ ಅರ್ಧ ಶತಮಾನಗಳ ಈಚೆಗೆ ತುಳುನಾಡಿನ ಪ್ರಸಿದ್ಧ ಕಂಬಳ ಹೊಸತನವನ್ನ ಅಳವಡಿಸಿಕೊಳ್ಳುವುದರ ಮೂಲಕ ಹಲವು ರೀತಿಯ ಬದಲಾವಣೆಗಳನ್ನ ಕಂಡಿದೆ. ಆ ಮೂಲಕ ಕೇವಲ ಧಾರ್ಮಿಕ ಆಚರಣೆ, ಕೃಷಿ ಚಟುವಟಿಕೆಯ ಭಾಗವಾಗಿದ್ದ ಕಂಬಳ ಈಗ ಅದನ್ನು ಮೀರಿ ನಿಂತಿದೆ. ಕಂಬಳ ಕೂಟದಲ್ಲಿ ಸದಾ ಕೇಳಿಬರುವ ಒಂದು ದೂರೆಂದರೆ ಅದು ಸ್ಪರ್ಧೆಯ ವಿಳಂಬ. ನಿಗದಿತ ಸಮಯ ಮಿತಿಯೊಳಗೆ ಕೂಟ ನಡೆಸಲು ಸಾಧ್ಯವಾಗುತ್ತಿಲ್ಲ. ಕೋರ್ಟ್ ಸೂಚನೆ ಇದ್ದರೂ ವಾಸ್ತವದಲ್ಲಿ ಪಾಲನೆಗೆ ಹಲವು ತೊಡಕುಗಳಿವೆ. ಕಾರಣ ಹಲವು. ಆದರೆ ಇದಕ್ಕೆ ಪರಿಹಾರ ಹುಡುಕುವ ಪ್ರಯತ್ನವನ್ನ ಜಿಲ್ಲಾ ಕಂಬಳ ಸಮಿತಿ ಸದಾ ಮಾಡುತ್ತಿದೆ. ಅದರ ಮುಂದುವರೆದ ಭಾಗವೇ ಆಟೋಮೇಟೆಡ್ ಫ್ಲಾಗ್ ಸಿಸ್ಟಮ್. ಎಲ್ಲ ಕಂಬಳಗಳಲ್ಲಿ ಇರುವಂತೆ ಸಮಯದ ಪ್ರಜ್ಞೆ ಕಡಿಮೆ ಆಗಿದೆ. ಸಮಯಕ್ಕೆ ಕಂಬಳಗಳು ಮುಗಿತಾ ಇಲ್ಲ ಅಂತ ಒಂದು ಕೊರಗಿದೆ. ಅದಕ್ಕೇನಾಗಿದೆ, ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಕೋಣ ಬಿಡುವವರೆಗೂ 4 ಕೋಣಗಳು ಸರಿಯಾಗಬೇಕು, 2 ಜನ ಓಟಗಾರರಿಗೆ ಸರಿಯಾಗಬೇಕು. ಇದನ್ನ ಗೊಂದಲದಲ್ಲಿರುವ ಬದಲು ಎಲೆಕ್ಟ್ರಾನಿಕ್ಸ್ ಮಾಧ್ಯಮದ ಮುಖಾಂತರ ಟೈಮಿಂಗ್ಸ್ ಅಳವಡಿಸಿ. ಈ ಕಬಡ್ಡಿಯಲ್ಲಿ 30 ಸೆಕೆಂಡ್ ರೈಡಲ್ಲಿ ಎಂಡಿಗೆ 6, 7, 5, 4, 3 ಅಂತ ಬಂದಾಗೆ ಕಂಬಳದಲ್ಲೂ ಹಾಗೆ ಬಂದು 0 ಬಂದಾಗ ಸೈರನ್ ಪ್ಲಸ್ ಫ್ಲಾಗ್, ಒಂದು ಫ್ಲಾಗ್ ಸಿಗ್ನಲ್ ಮಾಡುವಂತ ರೀತಿಯ ಒಂದು ಪ್ರಯತ್ನವನ್ನು ಇವತ್ತು ಕಂಬಳದಲ್ಲಿ ಮಾಡಿದ್ವಿ. ಆ ದೊಡ್ಡ ಗೇಟ್ನ ಪ್ರಯತ್ನ ಕಳೆದ ವರ್ಷ ಮಾಡಿದ್ವು. ಆದ್ರೆ ಆ ಗೇಟ್ ಮೇಲೆ ಹೋಗಿ ವಾಪಸ್ ಕೆಳಗೆ ಬಂದ್ರೆ ಒಂದು ಕೋಣಕ್ಕೆ ತುಂಬಾ ಹೊಡೆತ ಬೀಳ್ತದೆ. ಆ ತುಂಬಾ ಹೊಡೆತವನ್ನ ಕೋಣ ಒಂದು ದಿವಸ ಕಂಬಳ ಮುಗಿಯೋದಕ್ಕೆ ಒಂದು ಕೋಣ ಅಲ್ಲ, 25 ಲಕ್ಷ ಕೊಟ್ಟರು ಒಂದು ಉತ್ತಮ ಕೋಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮನೆತನದವರಿಗೆ ಒಂದು 10-15 ವರ್ಷಕ್ಕೆ ಒಂದು ಒಳ್ಳೆ ಕೋಣ ಸಿಗುದು, ಅದನ್ನು ಉಳಿಸ್ಕೊಳ್ಳುವಂತ ಜವಾಬ್ದಾರಿ ಇದೆ. ಇವತ್ತು ಹೆಲಿಕಾಪ್ಟರ್, ನಾವು ಯುದ್ಧ ವಿಮಾನಗಳನ್ನು ನೋಡಿದ್ವಿ. ಅಟ್ಲೀಸ್ಟ್ ಅದು ನಮ್ಮ ಬಾಹ್ಯಾಕಾಶ ಕಳಿಸಂತ ಎಲೆಕ್ಟ್ರಾನಿಕ್ಸ್ ಮಾಧ್ಯಮ ಕೂಡ ಕೆಲವು ಸಲ ಕೈ ಕೊಟ್ಟದ್ದಿದೆ. ಈ ರೀತಿ ಕೈ ಕೊಟ್ಟರೆ ಕೋಣಕ್ಕೆ ಏಟಾಗುತ್ತೆ ಅನ್ನೋದನ್ನ ಆ ಗೇಟ್ನ ವ್ಯವಸ್ಥೆಯನ್ನು ಬಿಟ್ಟದ್ದು. ಇದ್ರಲ್ಲಿ ಯಾರಿಗೂ ತೊಂದರೆ ಇಲ್ಲ. ಅದ್ರಲ್ಲಿ ಒಂದು 2 ಪಾಯಿಂಟ್ ಅಲ್ಲಿ ಲೈನ್ ಹಾಕಿರ್ತೀವಿ. ಆ ಲೈನ್ ಅಲ್ಲಿ ಯಾರು ಕ್ರಾಸ್ ಆದ್ರೂ ಅದು ಸಿಗ್ನಲ್ ಸೈರನ್ ಮಾಡುತ್ತೆ. ಅದ್ರ ಹಿಂದ್ಗಡೆ ಅವ್ರು ನಿಲ್ಬೇಕು. 0 ಬರುವಾಗ ಫ್ಲಾಗ್ ಓಪನ್ ಆಗುತ್ತೆ, ಅದಕ್ಕೆ ಕೋಣ ಬಿಡಬೇಕು ಅನ್ನುವಂತ ಒಂದು ಪ್ರಯತ್ನವನ್ನು ಇಂದಿನ ಕಂಬಳದಲ್ಲಿ ಮಾಡಿದ್ವಿ. ಇದು ಯಶಸ್ವಿ ಆದ್ರೆ ತುಂಬಾ ಒಳ್ಳೇದು. ಇನ್ನೂ ಸ್ವಲ್ಪ ಚೇಂಜಸ್ ಬೇಡದು ಮಾಡಬಹುದು. ಆದ್ರೆ ಮಾಡಿದ ಮೇಲೆ ಅದು ಯಶಸ್ವಿ ಆಗ್ಬೇಕು, ಯಾರಿಗೂ ತೊಂದರೆ ಆಗಬಾರದು. ಅದನ್ನ ಎಲ್ಲ ಅನುಷ್ಠಾನಕ್ಕೆ ತರಲಿಕ್ಕೆ ಸ್ವಲ್ಪ ಸಮಯ ಬೇಕಾಗಿದೆ. ಬಂದ್ರೆ ಅದರಿಂದ ಉತ್ತಮವಾದ ಸ್ಪರ್ಧೆ ಬೇರೆ ಯಾವುದಿಲ್ಲ. ಹೇಳಿದ ಸಮಯಕ್ಕೆ ಮುಗಿಬಹುದು. ಒಂದು ಹಿಂದಿನ ಸ್ಪರ್ಧೆ ಮುಗಿಯುವಾಗ ತಡ ಆದ್ರೆ ಇನ್ನೊಂದು ಕೋಣ ಬರ್ಲಿಕ್ಕೆ ರೆಡಿ ಆಗ್ಲಿಕ್ಕೆ ಸ್ವಲ್ಪ ಹೊತ್ತು ಬೇಕಾಗುತ್ತೆ. ಅದರಿಂದಾಗಿ ಸಮಯ ವ್ಯರ್ಥ ಆಗುತ್ತೆ. ಆ ವ್ಯರ್ಥವಾಗುವ ಸಮಯವನ್ನು ಸರಿಪಡಿಸಲಿಕ್ಕೆ ಇದು ನಾಂದಿ ಆಗುತ್ತೆ. ಕಂಬಳ ಸಮಿತಿ ಹಾಗೂ ಕಂಬಳ ನಿರ್ವಾಹಕರ ಒಂದು ಬೇಡಿಕೆ ಮೇರೆಗೆ ಕಳೆದ ಒಂದು 3-4 ಕಂಬಳಗಳು ಸ್ವಲ್ಪ ನಿಗದಿತ ಸಮಯಕ್ಕಿಂತ ತುಂಬಾ ಲೇಟ್ ಆಗಿ ನಡೆಯುವುದರ ಕಾರಣ ಈ ಕಂಬಳ ಬೇಗ ನಡೆಯುವ ನಿಟ್ಟಿನಲ್ಲಿ ಒಂದು ಆಟೋಮೇಟೆಡ್ ಫ್ಲಾಗ್ ಸಿಸ್ಟಮ್ ಅನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕಂಬಳ ಸಮಿತಿ ಅವರದ್ದು ರಿಕ್ವೆಸ್ಟ್ ಇತ್ತು. ಅದರ ಪ್ರಕಾರ ಒಂದು 2-3 ತಿಂಗಳಿಂದ ಕೆಲಸ ಮಾಡಿ ಈ ಆಟೋಮೇಟೆಡ್ ಫ್ಲಾಗ್ ಸಿಸ್ಟಮ್ ಅನ್ನ ನಾವು ಇಂಪ್ಲಿಮೆಂಟ್ ಮಾಡಿದ್ವಿ. ಇದು ಯಾವ ತರ ಕಾರ್ಯನಿರ್ವಹಿಸ್ತದೆ ಅಂತ ಹೇಳಿದ್ರೆ, ಅದಕ್ಕೊಂದು ಟೈಮರ್ ಅಂತ ಇದೆ. ಆ ಟೈಮರ್ ಸೆಟಪ್ ಅನ್ನ ನಾವು ನಿಗದಿತ ಟೈಮಿಂಗ್ ಸೆಟಪ್ ಕೊಡ್ತೇವೆ. ಅದು ಕೌಂಟ್ ಡೌನ್ ಆಗ್ತಾ ಇರ್ತದೆ. ಕೌಂಟ್ ಡೌನ್ ಆಗಿ 10, 9, 8, 7, 5, 6, 3, 2, 1, 0 ಆಗುವಾಗ ಅದರೊಟ್ಟಿಗೆ ಈ ಫ್ಲಾಗ್ 2 ಸೈಡ್ ಫ್ಲಾಗ್ ಕೂಡ ಓಪನ್ ಆಗ್ತದೆ. ಓಪನ್ ಆಗೋ ಟೈಮಲ್ಲಿ 2 ಕೋಣಗಳು ಅಲೈನ್ಮೆಂಟ್ ಆಗಿ ಇಮಿಡಿಯೇಟ್ಲಿ ಬಿಡುವಂತ ಒಂದು ಪ್ರಕ್ರಿಯೆ. ಅದರ ಮುಂಚೆ ಯಾವ್ದಾದ್ರು 0, 1 ಆಗುವ ಮುಂಚೆ ಯಾವ್ದಾದ್ರು ಕೋಣ ಬಿಟ್ರೆ ಅದರಲ್ಲಿ ಸೈರನ್ ಆಗ್ತದೆ. ಆ ಸೈರನ್ ಕ್ರಾಸ್ ಆದ್ರೆ ಅದು ಫೌಲ್ ಅಂತ ಸೆಟ್ ಮಾಡ್ತಾರೆ. ಅದು ರೆಫ್ರಿ ಅವ್ರು ನೋಡ್ತಾ ಇರ್ತಾರೆ. ಬಟ್ 3, 2, 1, 0 ಆಗುವಾಗ್ಲೇ ಈ ಫ್ಲಾಗ್ ಗಳು ಓಪನ್ ಆಗ್ತವೆ. ಇದು ಹೇಗೆ ಕಾರ್ಯನಿರ್ವಹಿಸ್ತದೆ ಅಂತ ಹೇಳಿ ಪ್ರಾಕ್ಟಿಕಲಿ ತೋರಿಸ್ತಾ ಇದ್ದೇನೆ. ಅಲ್ಲಿ ಟೈಮ್ ಆನ್ ಮಾಡಿಪ್ಪ. ಓಕೆ, ಅಲ್ಲಿ ನೋಡಿ, ಈಗ ಟೈಮರ್ ಸ್ಟಾರ್ಟ್ ಆಗಿದೆ. ನಾವೀಗ 15 ಸೆಕೆಂಡ್ ಕೌಂಟ್ ಡೌನ್ ಕೊಟ್ಟಿದ್ದೇವೆ. 10, 9, 8, 7, ಅದು 6, 5, 4, 3, 2, 1, 0 ಅಂತ ಹೇಳುವಾಗ ಫ್ಲಾಗ್ ಓಪನ್ ಆಗ್ತದೆ ಕೂಡಲೇ. ಅದು
ಓಕೆ, ಥ್ಯಾಂಕ್ ಯು. ಅದು ರಿಯಲ್ ಟೈಮಲ್ಲಿ ಆ ಕೋಣೆಗಳನ್ನ ಬಿಡುವಂತ ಒಂದು ಪ್ರಕ್ರಿಯೆ. ಇದು ಮೊದಲಿನ ಒಂದು 10 ನಿಮಿಷ ಫ್ಲಾಗ್ನವರಿಗೆ ಆದ್ಯತೆ ಕೊಡಲಾಗ್ತದೆ. 10 ನಿಮಿಷ ಓಕೆ, ಸಾಕು 10 ನಿಮಿಷಕ್ಕಿಂತ ಜಾಸ್ತಿ ಅವರು ಟೈಮ್ ತಗೊಂಡ್ರೆ ಅವ್ರ ಪನಿಷ್ಮೆಂಟ್ ರೌಂಡ್ ಅಂತೇಳಿ ಈ ಆಟೋಮೇಟೆಡ್ ಸಿಸ್ಟಮ್ಗೆ ಅದನ್ನ ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ ಆಗ್ತದೆ. ಆಟೋಮೇಟೆಡ್ ಸಿಸ್ಟಮ್ ನಾವು ಕೌಂಟ್ ಡೌನ್ ಕೊಡುವಾಗ ಫ್ಲಾಗ್ ನವ್ರದ್ದು ಏನ್ ಕೆಲಸ ಆಟೋಮೆಟಿಕಲಿ ಅದು ಕೌಂಟ್ ಡೌನ್ ಕೊಟ್ಟು ಕೌಂಟ್ ಡೌನ್ 0 ಆದ ಫ್ಲಾಗ್ ಓಪನ್ ಆಗಿ ವಿಷಯ. ನಾವು ಕಾರ್ಕಳ ಸ್ಕೈ ವ್ಯೂ ಅದೇನು ನಮ್ಗೆ ಫೋಟೋ ಫಿನಿಶ್ ಆಗ್ಲಿ ಅಥವಾ ಅಲ್ಲಿ ಲೇಸರ್ ಫಿನಿಶ್ ಆಗ್ಲಿ ಅದರೊಟ್ಟಿಗೆ ಈ ಆಟೋಮೇಟೆಡ್ ಫ್ಲಾಗ್ ಸಿಸ್ಟಮ್ ಅನ್ನ ನಮ್ಮ ಕಾರ್ಕಳದ ಸ್ಕೈ ವ್ಯೂ ವತಿಯಿಂದ ಅಲ್ಲೇ ನಾವು ಸಾಫ್ಟ್ವೇರ್ ಮತ್ತೆ ಹಾರ್ಡ್ವೇರ್ ಎಲ್ಲ ನಾವು ಅಲ್ಲಿ ಡೆವಲಪ್ಮೆಂಟ್ ಮಾಡಿ ಇವತ್ತು ಫಸ್ಟ್ ಟೈಮ್ ಈ ಕಂಬಳದಲ್ಲಿ ಪ್ರಾಯೋಗಿಕವಾಗಿ ನಾವು ಟೆಸ್ಟ್ ಮಾಡ್ತಾ ಇದ್ದೇವೆ. ಇದೊಂದು ಪ್ರಯೋಗ ನಾವು ಮಾಡುತ್ತಾ ಇದ್ದೇವೆ. ಇದರಲ್ಲಿ ಎಲ್ಲರಿಗೆ ಕೂಡ ಅನುಕೂಲ ಆಗ್ತದೆ. ಜನರಿಗೆ ಒಂದು ಡೌಟ್ ಉಂಟು, ಮನುಷ್ಯ ಹೇಳುವಾಗ ಹೆಚ್ಚು ಕಡಿಮೆ ಆಗ್ತದೆ. ಇದು ಸೆನ್ಸರ್ ಆದ್ರಿಂದ ಇದರಿಂದ ತುಂಬಾ ನಮ್ಗೆ ಪ್ರಯೋಜನ ಉಂಟು. ಇದನ್ನು ಇಲ್ಲಿ ಸುರುವಿಯಾಗಿ ಇಲ್ಲಿ ಪ್ರಯೋಗ ಮಾಡಿ ನೋಡ್ತೇವೆ. ಇಲ್ಲಿ ಸಕ್ಸಸ್ ಆದ್ರೆ ಮತ್ತೆ ಎಲ್ಲಾ ಕಡೆಯಿಂದ ಅಳವಡಿಕೆ